ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಫೈಟ್ಗೆ ಹೊಸ ತಿರುವು ಸಿಕ್ಕಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಗುಡ್ ಬೈ ಅನ್ನೋ ಗಾಸಿಪ್ ಜೋರಾಗಿ ಕೇಳಿಬರುತ್ತಿದೆ. ಕೈ ಮನೆಯಲ್ಲಿ ಇದಕ್ಕೆ ಕಳವಳ ಜೋರಾಗಿದ್ದು ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ಕೊಡ್ತಿದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ ನಾಯಕರು ಈ ವಿಚಾರದ ಬಗ್ಗೆ ಏನು ಹೇಳಿದ್ರು ಒಂದ್ಸರಿ ನೋಡೋಣ. ಈಗ ಮುಖ್ಯಮಂತ್ರಿಗಳು ಆಫೀಸಿಂದ ನನ್ನ ಆಫೀಸಿಗೆ ಮೆಸೇಜ್ ಬಂದಿದೆ. ನಾಳೆ 9 ಗಂಟೆಗೆ ಬ್ರೇಕ್ಫಾಸ್ಟ್ಗೆ ಕರೆದಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಹೋಗ್ತೀನಿ. ಚರ್ಚೆ ಅಷ್ಟೇ, ಅದು ಚರ್ಚೆ. ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ, ನನಗೂ ಗೊತ್ತಿಲ್ಲ. ರಾಜೀನಾಮೆ ಕೊಡ್ತಾರಾ ಬಿಡ್ತಾರಾ ಅನ್ನೋದು ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕರೆದಿದ್ದಾರೆ, ಹೋಗ್ತಾ ಇದ್ದೀವಿ ಸರ್. ಅದ್ರ ಬಗ್ಗೆ ಅದನ್ನ ಬಗ್ಗೆ ಏನೇ ನಿರ್ಧಾರಗಳು ಮತ್ತೊಂದು ಎಲ್ಲದೂ ಹೈಕಮಾಂಡ್ ತೆಗೆದುಕೊಳ್ಳುವಂಥದ್ದು. ನಾವು ಆ ವಿಚಾರವನ್ನು ಚರ್ಚೆ ಮಾಡೋಂಥ ಪ್ರಶ್ನೆ ಇಲ್ಲ. ನೋಡಿ, ಸಿ ಎಂ ಬದಲಾವಣೆ ವಿಷಯ ಭಾಳ ದಿವಸ ಬಂದಿದೆ. ಈಗ AICCನವ್ರು ಕರೆದು ಇಬ್ಬರ ಹತ್ರ, ಆನರಬಲ್ ಚೀಫ್ ಮಿನಿಸ್ಟರ್ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದಾರೆ. ಅವ್ರು ಏನು ಡಿಸಿಷನ್ ತೊಗೊಂಡ್ರು, ಏನು ಮಾಡ್ತಾರೆ ನಮಗಂತೂ ಏನೂ ಮಾಹಿತಿ ಇಲ್ಲ. ನಾನು ಹೈದರಾಬಾದ್ಗೆ ಹೋಗಿ ಕರ್ನಾಟಕ ತೆಲಂಗಾಣ ಗೌರ್ಮೆಂಟ್ಗಳು ನಡೆಯೋದ್ರ ಒಂದು ಬ್ಯಾರೇಜ್ ಪ್ರಪೋಸಲ್ ಇತ್ತು ಕೃಷ್ಣಾ ರಿವರ್ನಲ್ಲಿ, ರಾಯಚೂರು ಹತ್ರ. ಅದಕ್ಕಾಗಿ ನಾನು, ನಮ್ಮ MP, ನಮ್ಮ MLA, ಅದೇ ರೀತಿಯಾಗಿ ತೆಲಂಗಾಣ ಅಧಿಕಾರಿಗಳೆಲ್ಲ ಭೇಟಿಯಾಗಿ ಮುಗಿಸ್ಕೊಂಡು ನಾವು ಬರ್ತಾಯಿದ್ವಿ. ಒಟ್ಟಾರೆ ಏನೇನು ನಡಿಬೇಕು ಅದನ್ನು ಹೈಕಮಾಂಡರ್ ಏನು ನಿರ್ಧಾರ ತಗೋತಾರೆ, ಹೈಕಮಾಂಡ್ ನಿರ್ಧಾರದಂತ ನಡೀತದೆ. ಅಲ್ಲ, ಚರ್ಚೆ ಮೀಡಿಯಾದಲ್ಲಿ ಬರ್ತಾ ಇದೆ. ಅವರು ಹೇಳಿಲ್ಲ, ಹೈಕಮಾಂಡರ್ ಹೇಳಿಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡರ್ ಹೇಳಿದರೆ ಅದೇ ಫೈನಲ್. ನಮ್ಗೆ ಗೊತ್ತಿಲ್ಲ, ಮಾತಾಡಿರೋದು ನಿಜ. ಅವರೆಲ್ಲ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ದೇವರು ಹೇಳ್ತಾರೆ. ರಾಜ್ಯಸಭಾ ವಿಚಾರವಾಗಿ, ಅದೇ ರೀತಿಯಾಗಿ ವಿಧಾನ ಪರಿಷತ್ತು ಅಭ್ಯರ್ಥಿಗಳ ಚುನಾವಣೆಯಾಗಿ, ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ನಡೀತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ, ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಮಾಡಿದ್ದಾರೆ. ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ. ಯಾರ್ಯಾರು ನಾಯಕರುಗಳು ಯಾರ್ಯಾರಿಗೆ ಏನೇನು ಸೂಚನೆ ಕೊಟ್ಟಿದ್ದಾರೋ, ಯಾರು ನಾಯಕರುಗಳು ನಮ್ಮ ಹತ್ರ ಯಾರು ನಮಗೇನು ಹೇಳಿಲ್ಲ. ಗೊತ್ತಾಗ್ಬೋದು, ನನಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ.